ಅಂತಾರನೆಲ್ಲ ಬಿಟ್ಟು ಏನ್ ಸರ್? ಹೌದು ಹೌದು, ಅಷ್ಟೊಂದು ಕಷ್ಟಪಟ್ಟು ಇಲ್ಲಿ ಏನಕ್ಕೆ ಒಂದು ಯಾಕೆ ಬೇಕು? ನನ್ನ ತಮ್ಮ ಒಂದು ಮಾತಾಡಿದ್ದ ಸರ್, ಅವನು ಇಂಜಿನಿಯರಿಂಗ್ ಗೊತ್ತಿದ್ದ. ನನಗೆ ದುಡಿಮೆ ಕಡಿಮೆ ಅವಾಗ. ಅಂಥದ್ರಲ್ಲಿ ನಮ್ಮ ರೂಮಲ್ಲಿ ನಾನೇ ಇಟ್ಕೊಂಡಿದ್ದೆ ಅವನ್ನ. ಅಲ್ಲೆಲ್ಲ ಲಕ್ಷಗಟ್ಟಲೆ ಕಟ್ಟಬೇಕು. ಈಸ್ಟ್ ಪಾಯಿಂಟ್ ಕಾಲೇಜು. ಹೌದು, ಈಸ್ಟ್ ವೆಸ್ಟ್ ಕಾಲೇಜ್. ಈಸ್ಟ್ ಪಾಯಿಂಟ್ ಓಕೆ. ಕೋಗಿಲ್ ಕ್ರಾಸಿಂದ ಮುಂದೆ 2.5 ಲಕ್ಷ ಕೇಳಿದ್ರು ವರ್ಷಕ್ಕೆ. ಅಯ್ಯೋಪ್ಪ ಬಾಡ ಕಣ. ಏನು ಓದ್ಲಿಕ್ಕೆ? ಇಂಜಿನಿಯರಿಂಗು ಬರೀ ಹಾಸ್ಟ್ಲಿಗೆ. ಓ, ಪಾಸ್ ಮಾಡಿಸಿ ಅಪ್ ಆ್ಯಂಡ್ ಡೌನ್ ಮಾಡಿಸಿದ್ದು ಇಲ್ಲಿಂದ, ದಾಸರಳ್ಳಿಯಿಂದ. ಅವನು ಹೇಳ್ದ, ಎಷ್ಟು ಜನ ನಿನಗೆ ಎಷ್ಟು ಸಿಗುತ್ತೆ ಸಂಬಳ? ನಾನು ಅವಾಗ ಯಾವುದೋ ಒಂದು ಕಂಪ್ನಿಗೆ ಹೋಗ್ತಾ ಇದ್ದೆ. 15,000ಕ್ಕೆ ಏನು ಗುರು ನೀನು? ಬೆಳಗ್ಗೆ ಹೋಗಿ ರಾತ್ರಿಗೆ ಬರ್ತೀನಿ ನಾನು ಚಿಂತೆ ಮಾಡಿದೆ ಅದನ್ನ. ಹೌದಲ್ಲ, ಕರೆಕ್ಟ್ ಅವ್ನು ಹೇಳಿದ್ದು. 15,000ಕ್ಕೆ ಎಷ್ಟೆಲ್ಲ ಕಷ್ಟಪಡ್ತೀವಿ ನಾವು ಅಂತ ಫೀಲ್ಡೇ ಬಿಟ್ಬಿಟ್ಟೆ ಅವಾಗ. ಇಲ್ಲಿ ಬಿಟ್ಟು ಡೆಲಿವರಿ ಕೆಲ್ಸಕ್ಕೆ ಹೋಗಿ ಸಹ ಅದರಲ್ಲಿ ಟಾರ್ಗೆಟ್ ಇಟ್ಕೊಂಡೆ ಮಾಡೋದು ಅವೆಲ್ಲ. 1,500 2,000 ಆಗೋ ತನಕ ಬರ್ತಿರ್ಲಿಲ್ಲ. 2,000 ಆಗೋ ತನಕ 200 ರೂಪಾಯಿ, ನಮ್ಮ 300 ರೂಪಾಯಿ ಎಲ್ಲ ಖರ್ಚು ಮಾಡಿಬಿಟ್ರೆ 1,500 ಉಳಿಸ್ಕೊಂಬರ್ತಿದ್ದೆ ಡೈಲಿ. ಅವಾಗಿಲ್ಲ ಆಗ್ಲೇ ಸ್ವಿಗ್ಗಿನಲ್ಲಿ ವಾರಕ್ಕೆ 15,000 ಉಳಿಸ್ತಿದ್ದೆ ಸರ್. ವಾರಕ್ಕೆ 15,000 ಉಳಿಸ್ತಿದ್ದೆ. ಸಬಾಸ್. ಏನಾಯ್ತು ಸರ್, ಗಾಡಿ ಹೊಡೆದು ಬ್ಯಾಕ್ ಪೇನ್, ಕಣ್ಣು ಬ್ಯಾಕ್ ಪೇನ್ ಅಲ್ಲ, ಕಣ್ಣು ಫುಲ್ಲು ರೆಡ್ ಆಗ್ಬಿಟ್ಟು ಸರ್. ಸ್ವಿಮ್ಮಿಂಗ್ ಅಂದ್ಕೊಂಡ್ರೆ ಬುರಿ ಮಣ್ಣು. ಅಯ್ಯಪ್ಪ. ನಮ್ಮ ಮನೆಯವರು ಬೈದ್ಬಿಟ್ರು. ನಾನು ಮದುವೆ ಆಗಿತ್ತು ಅವಾಗ. ಇಲ್ಲ ನಂದು MA B.Ed. MA B.Ed? ಏನಣ್ಣ ಮಾಡ್ತಾ ಇದೀಯ ಮತ್ತೆ? ಇಲ್ಲ, ನಾನು ಈಗಲೂ ಓದ್ತಾ ಇದ್ದೀನಿ ನಾನು. ಹಂಗೇನು? ಏನಂಗೆ ಇದು ಕ್ಯಾಬ್ ಓಡಿಸ್ತಾ ಇದ್ರಲ್ಲ, ಇನ್ಯಾಕೆ ಓದಬೇಕು? ಅಲ್ಲ, ಅದು ಗೌರ್ಮೆಂಟ್ ಜಾಬು ಸರ್. ಹೌದು. ಬರೀ 30,000 ಕೊಡ್ಲೆ ಸಂಬಳ. ಕರೆಕ್ಟ್. ಅಂದ್ರೆ ಲಾಸ್ಟ್ ಇಯರು GPSTR ಆಗಿತ್ತು ಇದು ಟೀಚರ್ ಪೋಸ್ಟು. ನಾನು ಚಿತ್ರದುರ್ಗ ಹಾಕ್ಲಿಲ್ಲ. ಓಕೆ. ಈ ಚಿಕ್ಕಬಳ್ಳಾಪುರ ಹಾಕ್ಬಿಟ್ಟೆ. ಚಿಕ್ಕಬಳ್ಳಾಪುರದಲ್ಲಿ 87ಗೆ ನಿಲ್ಲಿಸಿದ್ರು ಕಟ್ ಆಫ್. ನಂದು 85 ಇತ್ತು. 85 2 ಮಾರ್ಕಲ್ಲಿ ಮಿಸ್ ಆಯ್ತಾ? ಆಯ್ತಾ. ನಮ್ಮ ಡಿಸ್ಟಿಕಲ್ಲಿ 82ಗೆ ನಿಲ್ಲಿಸಿದ್ರು. ಅಯ್ಯೋ, ಏನು ಮಾಡೋದು? ಏನು ಮಾಡೋಕ್ಕಾಗಲ್ಲ. ಸರಿ ಬಿಡು, ಏನು ಮಾಡೋಕ್ಕಾಗತ್ತೆ? ಇವಾಗ ನಮ್ಮ ಮನೆಗೆ ಎಲ್ಲರೂ ಬೇಜಾರಾಗ್ಬಿಟ್ಟಿದ್ರು. ದುರ್ಗಕ್ಕೆ ಹಾಕ್ಬೇಕಲ್ಲ. ನಾನು ಹಾಕಿದ್ದೆ ಸರ್, ನಮ್ಮ ದುರ್ಗನೇ ಹಾಕಿದ್ದೆ. ನಾನು ದುರ್ಗಕ್ಕೂ ಹಾಕಿದ್ದೆ, ಚಿಕ್ಕಬಳ್ಳಾಪುರನೂ ಹಾಕಿದ್ದೆ. ಬಟ್ ಎಕ್ಸಾಮ್ ಮಾತ್ರ ನಾನು ಇಲ್ಲಿ ಬರ್ದೆ, ಅದನ್ನ ಬರಲಿಲ್ಲ. ಬರೆದ್ಬಿಟ್ಟಿದ್ರೆ ಆಗ್ಬಿಡೋದು. ಏನ್ ಮಾಡ್ತೀನಿ, ಹಿಂಗೆ ಡ್ರೈವರ್ ಆಗೋ ಅದೃಷ್ಟ ಇತ್ತು. ಮತ್ತೆ ಇವಾಗ ತಿರ್ಗಾ ಬರೀಬೇಕಂತನಾ? ಹಂಗೆ ಇಲ್ಲ, ಈಗ ನೆಕ್ಸ್ಟ್ ಕಾಲ್ ಮಾಡ್ತಾರೆ ಬರೀ. ಅದನ್ನ ಬಿಡಲ್ಲ ಮಾತ್ರ ಕನಸು. ಇಲ್ಲ ಸರ್, ನಾವು ಜಾಗ ತನಕ ಬರೀತಾನೆ ಇರ್ತೀವಿ. ಸಬಾಸ್. ನಿಮ್ಮ ತಾಳ್ಮೆಗೆ ಮೆಚ್ಚಬೇಕಣ್ಣ. ಸರ್, ಇನ್ನೊಂದು ಗೊತ್ತಾ, ಅದು ಆಗೋದು ಬಿಡೋದು ಸರ್. ಇನ್ನೊಂದು, ನಾನು ಎಕ್ಸಾಮ್ಗಳಿಗೆ ಇವತ್ತಿನವರೆಗೂ ನಾನು ಡಿಗ್ರಿ MA B.Ed ಎಲ್ಲ ಮಾಡಿದೆ. ನಾನು ತಲೆ ಕೆಡಿಸ್ಕೊಂಡು ಓದಿಲ್ಲ ಸರ್. ತಲೆ ಕೆಡಿಸ್ಕೊಂಡು ಏನಾಗ್ತಿತ್ತು ಗೊತ್ತಿಲ್ಲ. ಹೌದು. ಇಲ್ಲ, ಬಸ್ನಾಗ ಹೋಗ್ಬೇಕಾದ್ರೆ ಯೂಟ್ಯೂಬ್ ಕೇಳೋದು. ನೋಡಿ, ಗಾಡಿ ಓಡಿಸ್ತಾ ಇರ್ತೀವ, ಇವಾಗ ನಿಮ್ಮ ಡ್ರಾಪ್ ಮಾಡ್ತೀವ, ಯಾವ್ದನ್ನ ಕ್ಲಾಸ್ ಹಾಕೊಂಡ್ಬಿಡ್ತೀನಿ ಯೂಟ್ಯೂಬಲ್ಲಿ ಕ್ಲಾಸ್ ಇದಲ್ಲ. ಕ್ಲಾಸ್ ಹಾಕ್ಯಂಡ್ರೆ ಅವ್ನ ಬಾಡಿಗೆ ಅದು ಹೊಳ್ತಾ ಇರುತ್ತೆ. ನಾನು ನಮ್ಮ ಬಾಡಿಗೆ ನನ್ನ ಗಾಡಿ ಹೊಳ್ತಾ ಇರ್ತೀನಿ. ನೋಡಲ್ಲ ಅದನ್ನ ನಾನು, ಕೇಳಿಸ್ಕೊಂತ ಇರ್ತೀನಿ. ಸಬಾಸ್ ಅಣ್ಣ. ಆಯ್ತಾ. ಮಲಗುವಾಗ ಅಷ್ಟೇನೆ, ಮಲಗುವಾಗ ಹಾಕ್ಬಿಡ್ತೀನಿ ಒಂದು ಯಾವ್ದೊಂದು ಕ್ಲಾಸು ಹಾಕ್ಬಿಡ್ತೀನಿ. ಮೊಬೈಲ್ನ ಉಲ್ಟಾ ಇಟ್ಬಿಡ್ತೀನಿ, ಲೈಟ್ ಬೀಳಬಾರ್ದು ಅಂತ. ಪಾಡಿಗೆ ಮೆಲ್ಲ ಕೇಳ್ತಾ ಇರುತ್ತೆ. ನಮ್ಮ ಪಾಡಿ ನಾನು ಮಲಗಿರ್ತೀನಿ. ಅಲ್ಲಣ್ಣ, ಈಗ ಚೆನ್ನಾಗಿ ದುಡಿತಾ ಇದ್ದೀರಾ ಸರ್. ನಮ್ಮ ಮನೆಯವರು BMTC ಚೆಕಿಂಗ್ ಇನ್ಸ್ಪೆಕ್ಟ್ರು. ಓ, ಓಕೆ. ಈಗ ನಮ್ಮ ಮನೆಯವ್ರನ್ನ ಕೆಲಸ ಬಿಡಿಸ್ಬೇಕಂತ ನಾನು. ಹೆಣ್ಮಕ್ಳು ಮನೆಗಿದ್ರೆ ಚಂದ. ಗೌರ್ಮೆಂಟ್ ಕೆಲಸ ಅಂತ ಕಳಿಸ್ಬೇಕಲ್ಲ, ಹಂಗಾಗಿ ಕಳಿಸಿದೀವಿ. ಓಕೆ. ಯಾವ್ದಾನ ಒಂದು ಕೆಲಸ ಆದ್ರೆ ಅವ್ರನ್ನ ಆರಾಮ ಮನೆಗಿರಿಸಿ ನಾವು ಕೆಲ್ಸಕ್ಕೆ ಹೋಗೋದಲ್ಲ ಅಂತ ನಮ್ಮ. ವೆರಿ ಗುಡ್. ಆದ್ರೂ ನೀವು ಕಾರ್ ಓಡಿಸ್ಕೊಂತಾನೆ ಎಲ್ಲ ರೆಡಿ ಆಗ್ತಾ ಇದ್ದೀರಲ್ಲ ಎಕ್ಸಾಮ್ಗೆ? ಇಲ್ಲ ಸರ್, ಖಂಡಿತ. ನಾನು ಸ್ವಿಗ್ಗಿ ಮಾಡ್ಕೊಂತಾನೆ ನಾನು ಇದು ಟೆಟ್ ಎಲ್ಲ ಪಾಸ್ ಮಾಡಿದೆ. ಸ್ವಿಗ್ಗಿ ಮಾಡ್ಕೊಂಡು ಟೆಟ್ ಪಾಸ್ ಮಾಡಿದ? ಸಬಾಸ್ ಅಣ್ಣ, ಮೆಚ್ಚಬೇಕು ನಿಮ್ಮ ಧೈರ್ಯಕ್ಕೆ. ಸ್ವಿಗ್ಗಿನಲ್ಲಿ ನಮ್ಮ ಮನೆಯವ್ರ ಬೈಯರು
ಮರಿ ಯಾವ ಗೊತ್ತಿ ಎಕ್ಸಾಮ್ ಅಲ್ಲಣ್ಣ, ನೀವು ಹಂಗೆಲ್ಲ ಗಾಡಿ ಓಡಿಸ್ ಬಂದು ಡೆಲಿವರಿ ಮಾಡಿ ಬಂದು ಮಳೆಯಲ್ಲಿ ಗಾಳಿಯಲ್ಲಿ ಯೂಟ್ಯೂಬ್ ಸವಾಸ್ ನೋಡಿ. ಲೊಕೇಶನ್ ಎಲ್ಲ ನಮ್ ಏರಿಯಾ ಗೊತ್ತೇ, ಪ್ರತಿ ಮನೆನೂ ಗೊತ್ತು, ಪ್ರತಿ ಹೋಟ್ಲುಗಳು ಗೊತ್ತು. ಯೂಟ್ಯೂಬ್ ಆನ್ ಮಾಡ್ಬಿಡೋದು ಆಯ್ತಾ. ಇಲ್ಲಿ ನೋಡಿ, ಇದು ನಿಂಗೆ ಇಟ್ಬಿಟ್ರೆ ಇಲ್ಲಿ ಇರ್ತದೆ ಅಂದು ಓಕೆ ಮ್ಯಾಪ್ ಗೊತ್ತಿಲ್ವಾ, ಅದ್ರ ಪಾಡಿಗೆ ಅದು ಓಡ್ತಾ ಇರುತ್ತೆ. ಯೂಟ್ಯೂಬ್ ಹಾಕ್ಬಿಡೋದು, ಅದ್ರ ಪಾಡಿಗೆ ಅದು ಓಡ್ತದೆ, ಇದು ಓಡ್ತದೆ. ಸಬಾಸ್ ಆಯ್ತಾ. ಹೆಲ್ಮೆಟ್ ಒಳಗಡೆ ಇಯರ್ಫೋನ್ ಹಾಕ್ಕೊಂಬಿಡೋದು, ಬ್ಲೂಟೂತ್ ಆಯ್ತಾ. ಅವ್ನು ಪಾಠ ಮಾಡ್ತಾ ನಂಗೆ ಗಾಡಿ ಬಿಡ್ತಿರ್ತೀನಿ ಆಯ್ತಾ. ವೆರಿ ಗುಡ್. 2 ಸರಿ 110, 115 ಬಂದ ನಾವು. ಅಬ್ಬ ಅಪ್ಪ, ಬರೀ ಡೆಲಿವರಿ ಮಾಡ್ಕಂತಾನೆ, ಡೆಲಿವರಿ ಮಾಡ್ಕಂತಾನೆ, ಸ್ವಿಗ್ಗಿ ಮಾಡ್ಕೊಂತಾನೆ ಟೆಟ್ ಕ್ಲಿಯರ್ ಮಾಡಿದ್ದು. ಆಯ್ತಾ. ನಾನು ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಮಂಜು ಅಂತ. ಮಂಜೋಣ, ಇವಾಗ ಕೆಲ್ಸಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಅಯ್ಯೋ ಒಂದು ಕೆಲಸ ಮಾಡಿದ್ರೆ ಸಾಕು ಬಿಡಪ್ಪ ಸರ್. ಇನ್ನೊಂದು ನಂದು 10 ಲಕ್ಷ ಸಾಲ ಇದೆ ಸರ್ ಆಯ್ತಾ. 10 ಲಕ್ಷ ಸಾಲ ಇದೆ, ಮಕ್ಕಳು ಚಿಕ್ಕವರಿದ್ದಾರೆ. ಎಲ್ಲಾರ ಫ್ಯಾಮಿಲಿಗೂ ಹೆಂಗೆ ಬೇರೆ ಬೇರೆ ತರ ಕಷ್ಟ ಐತಲ್ಲ, ನಮ್ದೇ ಆದಂತ ಕಷ್ಟಗಳಿದಾವೆ. ಅಬ್ಸಲ್ಯೂಟ್ಲಿ, ಎಲ್ಲರದ್ದು ಕಷ್ಟ ಇರುತ್ತೆ. ಬಟ್ ಅವನ್ನೆಲ್ಲ ಚಿಂತೆ ಮಾಡ್ಕೊಂಡು ತಲೆಗೆ ಇಟ್ಕೊಂಡ್ಬಿಟ್ರೆ ಅದು ಯಾವ ಸಾಲ ಅದು. ಸೂಪರ್ ಆಯ್ತಾ. ಎಂತ ಮಾತು ಹೇಳ್ದಣ. ನಮ್ಮ ಮನೆ ದೇವರಣ್ಣಗೂ ಸುಳ್ಳಲ್ಲ. ಇವಾಗ ನೀವು ಎಣ್ಣೆ ಮೈಲಿಂದ 4 ಸಂದರಿಂದ ಜಾಲಹಳ್ಳಿ ಕ್ರಾಸಿಗೆ ಬಂದು ಅಲ್ಲಿ ಬರೋ ಸತ್ತಿಗೆ ಬುಕ್ ಆಯ್ತು. ನೀವು ಇನ್ನ 4 ಸಂದರ್ಭದಲ್ಲೇ ಇದ್ದಿದ್ರೆ ಬುಕ್ ಆಗ್ತಿರ್ಲಿಲ್ಲ. ಆದ್ರೂ ಆಗ್ಬೋದೇನೋ, ಸ್ವಲ್ಪ ಲೇಟ್ ಆಗೋದು ಆಯ್ತಾ. ಹಂಗೇನೆ ನೀವು ಟೆನ್ಷನ್ ತಗೊಂಡು ಆ ಕೆಲಸ ಮಾಡಿದ್ರು ಆ ಕೆಲಸ ಅಷ್ಟೇ ಆಗುತ್ತೆ. ಕರೆಕ್ಟ್, ನಿಜ ಆಯ್ತಾ. ನಿಧಾನಕ್ಕೆ ತಾಳ್ಮೆಯಿಂದ ಕೆಲಸ ಮಾಡಿದ್ರು ಆ ಕೆಲಸ ಅಷ್ಟೇ ಆಗೋದು. ಸೂಪರ್. ನೀವು ಜಾಸ್ತಿ ಟೆನ್ಷನ್ ತಗೊಂಡ್ರಿ ಅಂತೇಳಿ ಎಕ್ಸ್ಟ್ರಾ ಏನ್ ಕೆಲಸ ಆಗಲ್ಲ. ಆಗೋದುಂಟಾ? ಇಲ್ಲ, ಆಗಲ್ಲ. ನಿಜ ಆಗಲ್ಲ, ನಿಜ. ಅಷ್ಟೇ ಕೆಲಸ ಆಗೋದು, ಅದಕ್ಕಿಂತ ಹೆಚ್ಚಾಗಿ ಆಗೋದೇ ಇಲ್ಲ. ಹೌದು, ಕರೆಕ್ಟ್. ಇದು ನನ್ನ ಪಾಲಿಸಿ ಸರ್. ಇಲ್ಲ, ನೀವು ಅಬ್ಸಲ್ಯೂಟ್ಲಿ ನೀವು ಹೇಳಿದ 100% ನಿಜ. ಟೆನ್ಷನ್ ತಗೊಂಡ್ರೆ ಏನ್ ಆಗ್ಬೇಕಾಗಿದ್ದು ಅದೇ ಆಗುತ್ತೆ, ಏನೋ ಬೇರೆ ಏನು ಚೇಂಜಸ್ ಏನಾಗಲ್ಲ. ನಮ್ಮ ಫ್ರೆಂಡ್ಸ್ ಇದಾರೆ, ಎಲ್ಲ ಇದೆ ಅವರು. ನಾನು ಯಾವಾಗ ಎಕ್ಸಾಮ್ಗಳಿಗೆ ಹೋಗ್ನಾ ಅಲ್ಲಿ ಫೋನ್ ಮಾಡ್ತಾರೆ, ಎಲ್ಲೋ ಇದೆಯಾ ಅಂತಾರೆ. ಎಕ್ಸಾಮ್ ಮದುವೆ ಆಗಿ ಮಕ್ಕಳಾದ್ರೂ ಎಕ್ಸಾಮ್ ಬರೀತಾನೆ. ಅದೇ ನನಗೆ ಇವಾಗ ಅದೇ ನೆಕ್ಸ್ಟ್ ಡೌಟ್, ನೆಕ್ಸ್ಟ್ ಕ್ವಶನ್ ಅದೇ ನನಗೆ ಇದ್ದಿದ್ದು. ನೀವು ಹೆಂಗೆ ಅಂತ ಸರ್, ಏನಣ್ಣ ಕಲಿಕೆ ನಿರಂತರವಾದ ಪ್ರಕ್ರಿಯೆ ಅಂತದ್ದು. ಆಯಾ ತನಕನು ಕಲಿತಾನೆ ಇರ್ತೀವಿ. ಹೌದು. ನಿಮ್ಮಿಂದ ನಾನೊಂದು ಅಂಶ ಕಲಿತೀನಿ, ನನ್ನಿಂದ ನೀವೊಂದು ಸ್ವಲ್ಪ ಕಲಿತೀರಾ. ಪ್ರತಿಯೊಬ್ಬರ ಹತ್ರನೂ ಕಲೀಲೇಬೇಕು. ನನಗೆ ಇವಾಗ ನೆಕ್ಸ್ಟ್ ಕ್ವಶನ್ ಅದೇ ಅಣ್ಣ ಇದ್ದಿದ್ದು. ಇವಾಗ ಮದುವೆ ಆಯಿತು, ವೈಫ್ ಇದ್ದಾರೆ, ವೈಫು ಗೌರ್ಮೆಂಟ್ ಎಂಪ್ಲಾಯಿ, ಮಕ್ಕಳಿದ್ದಾರೆ, ಕ್ಯಾಬ್ ಓಡಿಸ್ತಾ ಇದ್ದಾರೆ, ಇಷ್ಟೆಲ್ಲ ಇದ್ದಾಗ ಇನ್ನು ಏನು ಕೆಲವ್ರಿಗೆ ಅನ್ಸೋದೆಲ್ಲ ಓದಬೇಕು ಅಂತ. ಇವಾಗ ನಾನು ಒಂದು ಒಳ್ಳೆ ಕಂಪ್ನೀಲಿ ಒಂದು ನ್ಯಾಷನಲ್ ಹೆಡ್ ಆಗಿದ್ದೀನಿ, ಒಳ್ಳೆ ಸ್ಯಾಲ್ರಿ ಬರುತ್ತೆ, ಲಕ್ಷಗಟ್ಟಲೆ ಬರುತ್ತೆ, ಇಲ್ಲ ಅಂತಂದು ಹೇಳಲ್ಲ. ಮನೆಯಲ್ಲಿ ಫ್ಯಾಮ್ಲಿ ಇದೆ, ವೈಫ್ ಇದ್ದಾರೆ, ಆರಾಮಾಗಿರ್ಬೋದು ಅಂತ ನಾನು ಆರಾಮಾಗಿ ಇದ್ಬಿಡ್ತೀನಿ ಕೆಲವು ಟೈಮು. ಬಟ್ ಆದರೆ ನೀವು ಹಂಗೆ ಯೋಚನೆ ಮಾಡ್ತಾ ಇಲ್ವಲ್ಲ, ಅದೇ ನನಗೆ ಶಾಕಿಂಗ್. ಹೈಕೋರ್ಟ್ ಜಡ್ಜ್ ಒಬ್ರು ಕ್ಯಾಬ್ ಹತ್ತಿದ್ರು, ಅಲ್ಲೇ ಒಂದು 6 ಮಂತ್ ಆಯಿತು. ಓಕೆ. ಹಳೆ ಗಾಡಿ ಹತ್ತಿದ್ರು. ಅವ್ರು ಎಲ್ಲಿಂದ ಹತ್ತಿದ್ರು ಅಂದರೆ JP ನಗರದಿಂದ ಚಂದನ TV ಸ್ಟೇಷನ್ಗೆ ಹೋಗ್ಬೇಕು ಅವರು. ಓಕೆ. ಪ್ರೋಗ್ರಾಮಿಗೆ ಹೋಗ್ಬೇಕು ಅವರು. ಓಕೆ. ಅವರು ಹಿಂಗೆ ಮಾತಾಡ್ಸಿದ್ರು, ಸರ್ ನಿಮ್ದು ಯಾವ ಊರು, ಏನು ಮಾಡ್ತಾ ಇದ್ದೀರಿ ಎಲ್ಲ ಕೇಳಿದ್ರು. ನಾನು ಹೆಚ್ಚಾಗಿ ಏನು ಮಾತಾಡಲಿಲ್ಲ. ಮೇಡಮ್ ನಮ್ಮದು ಚಿತ್ರದುರ್ಗ, ನಾ ಬಂದು ಎಷ್ಟು ವರ್ಷ ಆಯಿತು ಕ್ಯಾಬ್ ಓಡಿಸ್ತೀನಿ. ಎಲ್ಲಿಗೆ ಮೇಡಮ್ ಅವ್ರೆ, ಎಲ್ಲಿ TV ಸ್ಟೇಷನ್ಗೆ ಅಂತ ಗೊತ್ತಾಯ್ತು, ಅಲ್ಲಿ ಬಂತಲ್ಲ. ಹೌದು ಅಂತ. ಯಾಕೆ ಮೇಡಮ್ ಅಲ್ಲಿ ಏನು ಜಾಬ್ ಮಾಡ್ತೀನಿ? ಇಲ್ಲಪ್ಪ, ನಾನು ಹೈಕೋರ್ಟ್ ರಿಟೈರ್ಡ್ ಜಡ್ಜ್. ನಾನು ಅಲ್ಲಿ ಒಂದು ಪ್ರೋಗ್ರಾಮ್ ಕೊಡಕ್ಕೆ ಹೋಗ್ತಿದ್ದೀನಿ. ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಡಮ್ ಅಂತ ಕೇಳಿದೆ ನಾನು. ಅವರು ಇಲ್ಲಪ್ಪ, ಈಗ ಈ ಮದ್ಯ ವ್ಯಸನಿ ಇರ್ತಾರಲ್ಲ, ಅವ್ರ ಮಕ್ಕಳದು ಮತ್ತೆ ಫ್ಯಾಮಿಲಿ ಬಗ್ಗೆ ಈ ಡಿಮೆಂಟ್ಸ್ಗಳು ಅಂದ್ರೆ ಋಣಾತ್ಮಕ ಧನಾತ್ಮಕ ಮೆರಿಟ್ಸ್ ಡಿಮೆರಿಟ್ಸ್ ಹೌದು. ಆ ಥರದ ನಾವು ಪಾಸಿಟಿವ್ ನೆಗೆಟಿವ್ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಿದ್ವಿ ಕಣಪ್ಪ, ಡಿಬೇಟ್ ಥರ ಅದು. ನಿನಗೇನು ಅನ್ಸುತ್ತೆ ಅಂದ್ರು. ಆ ಎಮ್ಮ 1 ಗಂಟೆ ಹೊತ್ತು ಅದ್ರ ಬಗ್ಗೆನೇ ಮಾತಾಡ್ಬಿಟ್ಟೆ. ಈ ಮದ್ಯಪಾನದಿಂದ ಏನೆಲ್ಲ ಆಗುತ್ತೆ ಸಮಾಜದಾಗ ನೋಡಿರವೆ ಸರ್. ಹೌದು, ನೋಡಿರವೆ ಏನೆಲ್ಲ ಆಗುತ್ತೆ, ಏನ್ ಕತೆ ಅಂತೇಳಿ
ಎಲ್ಲ ನಾನೇ ಮಾತಾಡಿದೆ. ಹ್ಞೂ ಸರಿ ಆಯಿತು, ಇನ್ನೇನು ಮಾಡೋದು ಹ್ಞೂ ಮಾತಾಡ್ಬಿಟ್ಟು ಸುಮ್ಮನಾದೆ. ನೀನು ಸಂಜೆ ಹ್ಞೂ ನಂದೊಂದು ರಿಕ್ವೆಸ್ಟ್ ನಿಂದೊಂದು ಏನು ಹೇಳಿ ಮೇಡಮ್, ಹ್ಞೂ ನಿನ್ನ ನಂಬರ್ ಕೊಟ್ಟೆ. ಹ್ಞೂ ನನ್ನ ರಿಕ್ವೆಸ್ಟು ಹ್ಞೂ ಸಂಜೆ ಟೆಲಿಕಾಸ್ಟ್ ಆಗುತ್ತೆ ಇದು, ಹಾಂ ಆಯಿತಾ? ದಯವಿಟ್ಟು ಈ ಪ್ರೋಗ್ರಾಮ್ ನೋಡಲೇಬೇಕು ನೀವು. ಹಾಂ ಮೇಡಮ್ ನಾನು ಗಾಡಿ ಓಡಿಸ್ತಾ ಇರ್ತೀನಿ, ಹ್ಞೂ ಆ ಟೈಮಿಗೆ ಹೋಗೋಕ್ಕಾಗಲ್ಲ, ಹ್ಞೂ ಹೌದು ಆಯಿತಾ? ಹ್ಞೂ ಅದೇನಾದರೂ ಟೆಲಿಕಾಸ್ಟ್ ಆಗಿರೋಂಥದ್ದು ಮತ್ತೆ ಏನಾದರೂ ಲಭ್ಯ ಇದ್ದರೆ ಖಂಡಿತ ನೋಡ್ತೀನಿ ಮೇಡಮ್ ಅಂತ. ಹಾಂ ನೀನು ನಂಬರ್ ಕೊಟ್ಟಿದೆಯಲ್ಲ, ನಾನು ಆ ಪ್ರೋಗ್ರಾಮ್ದು ಲಿಂಕ್ ಕಳಿಸ್ತೀನಿ ನೋಡೋಣ. ಓ ಗುಡ್. ಆಯ್ತು ಮೇಡಮ್ ಅಂತ ಹಾಂ ಅವ್ರು ಕಳಿಸಿದ್ರು. ಹಾಂ ನನ್ನ ಹೆಸರು ಹೇಳ್ಬಿಟ್ಟಿದ್ದಾರೆ ಅದರಲ್ಲಿ. ಸೂಪರ್ ಅಲ್ಲ ಹಾಂ ನನಗೆ ಭಾಳ ಖುಷಿ ಆಯ್ತು. ಹಾಂ ಹಾಂ ಇದೇನಪ್ಪ ಹಿಂಗೆ ಅಂತ. ಹ್ಞೂ ನಾನು ಯಾವ್ಯಾವ ಪಾಯಿಂಟ್ಸ್ ಹೇಳಿದ್ನ ಪ್ರೋಗ್ರಾಮ್ ಪೂರ್ತಿ ಯಾವ್ಯಾವ ಪಾಯಿಂಟ್ಸ್ ಹೇಳ್ಯಾರ ಅವರು. ಸಬಾಸ್. ಅವ್ರು ಮತ್ತೆ ಹ್ಞೂ ಅವ್ರು ಹೇಳಿದ್ರು, ಸರ್ ಏನು ಗೊತ್ತಾ, ಹ್ಞೂ ನನ್ನ ಕಡೆಯಿಂದ ಮಂಜುನಾಥ್ಗೆ ಧನ್ಯವಾದಗಳು ಅಂತ ಹೇಳ್ಬಿಟ್ರು. ಓ ಸೂಪರ್. ನನಗೆ ಅದಕ್ಕೆ ಹಾಂ ಖುಷಿ ಆಗ್ಬಿಡ್ತು. ಅಲ್ಲ ಹ್ಞೂ ಅಣ್ಣ. ನಾಚಿಕೆ ಆಗ್ಬಿಡ್ತು ನನಗೆ. ಯಾಕೆ? ಅಯ್ಯೋ ಅದ್ಯಾಕೆ ಹಂಗೆ ಹೇಳ್ತೀರಾ? ಏನಪ್ಪ ಒಂದು ಒಳ್ಳೆ ವೇದಿಕೆ ಮೇಲೆ ಹಾಂ ಈಗ ನಾವೇನೋ ಇದು ಮಾಡ್ಬೇಕಂತ ಹೇಳ್ತೀವಿ ನಮ್ಗೆ. ಯಾಕಂದ್ರೆ ಹಾಂ ಕ್ಯಾಬ್ ಓಡಿಸ್ತೀವಲ್ಲ, ಹಾಂ ಏನೋ ನಾಲ್ವೆಜ್ ನಾವು ಓದ್ಕೊಂಡಿದ್ವಿ, ಹಾಂ ಸ್ವಲ್ಪ ಪರವಾಗಿಲ್ಲ. ಹಾಂ ಕೆಲವ್ರಿಗೆ ಹಾಂ ಸರ್ ಎಲ್ಲ ಇರುತ್ತೆ ಸರ್, ಹ್ಮ್. ಓದಕ್ಕಾಗಲ್ಲ ಅವ್ರಿಗೆ, ಗೊತ್ತಾ? ಹ್ಞೂ ಅಣ್ಣ, ಅದನ್ನ ನಾನು ಹೇಳ್ತಾ ಇರೋದು. ನಾನು ಅಂತಾರೆ ಸಿಕ್ಕಿಬಿಟ್ರೆ ಚೆನ್ನಾಗಿ ಬೈದು ಬಿಡ್ತೀನಿ. ಕಸ್ಟಮರ್ ಬೈದು ಕಳಿಸಿನಿ ಸರ್ ನಾನು, ಹಾಂ ದೇವರಣ್ಣ. ನಾನು ಅದನ್ನ ಹೇಳ್ತಾ ಇರೋದು. ಎಲ್ಲ ಇದ್ರೂ ಯಾರು ಯೂಸ್ ಮಾಡ್ಕೊಳ್ಳಲ್ಲ, ಬಟ್ ನೀವು ಹೆಂಗೆಲ್ಲ ಇದ್ದು ಹಿಂಗೆಲ್ಲ ಓದ್ಬಿಟ್ಟಿದ್ದೀರಲ್ಲ ಅಂತ ಅದೇ ನನಗೆ ಶಾಕು. ನೀವು ಟೆಟ್ ಅಷ್ಟೊಂದೆಲ್ಲ ಹಂಗೆ ಕ್ಲಿಯರ್ ಮಾಡ್ಬಿಟ್ರಿ ಅಂದ್ರಲ್ಲ, ಸವಾಸ್ ಖುಷಿ ಆಗ್ಬಿಡ್ತು. ದೇವರಣ್ಣಗು ಹಾಂ ಸರ್ ಅಲ್ಲ ಎಲ್ಲ ಇರುತ್ತೆ, ಹ್ಞೂ ಓದಲ್ಲ. ಹೌದು. ಅದೇ ಬೇಜಾರು ನನಗೆ. ಹಾಂ ಹೌದು. ಒಬ್ಬ ಯಾವನೋ ಬಂದ, ಹ್ಞೂ ಯಾರಣ್ಣ ನಿಮಗೆಲ್ಲ ಪ್ರೇರಣೆ ಇಷ್ಟೊಂದೆಲ್ಲ ಮಾಡಲಿಕ್ಕೆ? ನಮ್ಮ ಮಾವರೆಲ್ಲ ಒಳ್ಳೊಳ್ಳೆ ಜಾಬಲ್ಲಿದೆ ಸರ್. ಮಾವರು? ಓಕೆ. ನಮ್ಮ ಮಾವರೆಲ್ಲ ಹ್ಞೂ ತಹಶೀಲ್ದಾರ್ ಇದ್ದಾರೆ. ಓ ನೈಸ್. ಆಯ್ತಾ, ಪಿ ಡಿ ಒಗಳಿದ್ದಾರೆ. ಇವಾಗ ಸಂಡೇ ಪಿ ಡಿ ಒ ಎಕ್ಸಾಮ್ ಇದೆ. ಹಾಂ ಹ್ಞೂ ಭಾರಿ ಅವ್ರನ್ನೆಲ್ಲ ನೆನ್ಸ್ಕೊಂತೀನಿ. ನಾನು ಏನಕ್ಕೆ ಹಿಂಗೆ ಆಗ್ಬಿಟ್ಟೆ ಅಂದರೆ, ಹ್ಞೂ ಈ ಮನೆ ಕಷ್ಟಗಳು, ಹ್ಞೂ ಅವಾಗೆಲ್ಲ ಸಾಲ ಗೀಲ ಅಂತ ಹೇಳ್ಬಿಟ್ಟು ದುಡಿಯೋಕೆ ಬಂದು. ಹೌದು ಹೌದು, ಎಲ್ಲರದ್ದು ಸೇಮ್ ಅಣ್ಣ. ಮನೆ ರೆಸ್ಪಾನ್ಸಿಬಿಲಿಟಿ ಮೇಲೆ ಹಾಕೊಂಡು ಕೆಲವು ಕನಸುಗಳನ್ನ ತೊಳೆದಾಕ್ಬಿಡ್ತೀವಿ. ಬಟ್ ಆದರೂ ನೀವು ಕನಸು ಹಿಂದೆ ಬಿದ್ದು ಓಡ್ತಾ ಇದ್ದೀರಲ್ಲ, ಸೂಪರ್, ಮೆಚ್ಚಿಬಿಟ್ಟೆ. ಏನು ಹೇಳ್ತೀರಾ ನನ್ನ ಕಷ್ಟ ಅವಾಗ. ಹಾಂ ಅಲ್ಲ ಈಗಲೂ ಆಗಲಿ ಹಾಂ ಕಷ್ಟಗಳಿದ್ದಾವೆ. ಹೌದು. ಬಟ್ ನಾನು ಯಾವುದೇ ಕಾರಣಕ್ಕೆ ಹಾಂ ಏನು ನೋಡಿ ಬೆಳಗ್ಗೆ 10,000 ಕಟ್ಬೇಕು ಬನ್ನಿ ಯಾರಿಗ ಹಾಂ ತಲೆ ಕೆಡಿಕೆ. ಈಗ 5,000 ಐತೆ, ಹಾಂ ಬೆಳಿಗ್ಗೆ ಅಷ್ಟೊತ್ತಿಗೆ 5,000 ಮಾಡಿ ಅವನಿಗೆ ಕೊಡ್ತೀನಿ. ಸಬಾಸ್. ಇದು ಅಷ್ಟೇ ಹಾಂ ಅಲ್ವಾ? ಅಷ್ಟೇ ಅಷ್ಟೇ, ಅವನಿಗೆ ಕಮಿಟ್ಮೆಂಟ್ ಕೊಟ್ಬಿಟ್ಟಿದ್ದೀನಿ. ಅಷ್ಟೇ. ನಾಳೆ 3 ಗಂಟೆ ಮೇಲೆ ಹಾಂ ಹಾಕಿಲ್ಲ ಅಂದ್ರೆ ಫೋನ್ ಮಾಡ್ಕೊಡ್ರಿ ಅಂತೇಳಿ. ಅಷ್ಟೇ. ಸೂಪರ್ ಅಲ್ಲಣ್ಣ. ಆದರೂ ಖುಷಿ ಆಗ್ಬಿಡ್ತು ನೀವು ಹೇಳಿದ್ದು ಕೇಳಿಸ್ಕೊಂಡು. ಹಾಂ ನಾವೆಲ್ಲ ಬರೀ ಫೇಸ್ಬುಕ್ಕು, ವಾಟ್ಸಪ್ಪು, ಇದು. ನೋಡಿ ಸರ್, ನನ್ನ ಹತ್ರ ಇರೋ ಹ್ಞೂ ಎಲ್ಲ ಲಿಂಕ್ಗಳಿವೆ ಸರ್ ಎಲ್ಲ. ಹ್ಞೂ ಅಲ್ಲ, ಇವಾಗ ನನಗೂ ಟೈಮ್ ಇರ್ತೈತೆ, ಸ್ವಲ್ಪ ಸಿಗುತ್ತೆ ಟೈಮು ಆಫೀಸಲ್ಲಿ ಬಿಟ್ಕೊಂಡು. ಬಟ್ ನಾವೆಲ್ಲ ಬರೀ ಸರ್ ಇನ್ನೊಂದು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಅಂತ ಟೈಮ್ ವೇಸ್ಟ್ ಮಾಡ್ತೀವಿ. ನೀವು ಹ್ಞೂ ಏನು ಯಾವ್ದಾನ ಕೋರ್ಸ್ ಮಾಡ್ಬೇಕಂತಿದ್ದೀರಾ ಹೆಂಗೆ? ಹ್ಞೂ ಅಣ್ಣ, ಕೋರ್ಸ್ ಅಂದರೆ ಏನಾದರೂ ಕಲಿಬೇಕು ಹೊಸ್ದಾಗಿ ಅಂತ. ನಾನು ಇವಾಗ ಹೆಂಗಂದ್ರೆ ಈ ಕಾಲೇಜುಗಳಿಗೆಲ್ಲ ಸ್ಪೀಚ್ ಕೊಡೋಕೆ ಹೋಗ್ತಾ ಇರ್ತೀನಿ ಮಕ್ಕಳಿಗೆ. ಸರ್ ಹಾಂ ಆದರೆ ಹಾಂ ನೀವು ಕಾದಂಬರಿಗಳನ್ನ ಓದೋ ಅಭ್ಯಾಸ ಮಾಡ್ಕೊಳ್ಳಿ. ಅದೇ ಅಣ್ಣ, ಅದೇ ಥ್ಯಾಂಕ್ಸ್. ಇದೊಂದು ಒಳ್ಳೆ ಸಜೆಷನ್. ಓದ್ಬೇಕಂದ್ರೆ ಹೆಂಗ್ ಗೊತ್ತಾ, ಹಾಂ ಅದರಲ್ಲಿ ಫಸ್ಟ್ ಇಂಟ್ರೆಸ್ಟ್ ಬರಬೇಕು ಅಂತ ಕಾದಂಬರಿ ಓದಬೇಕು. ಓಕೆ ಅಣ್ಣ, ಒಂದೆರಡು ಹೆಸರು ಅಣ್ಣ ಯಾವ್ದಣ್ಣ? ಸರ್ ನೀವು ಫಸ್ಟು ಮಲೆಗಳಲ್ಲಿ ಮದುಮಗಳು ಓದಿ ಸರ್. ಮಲೆಗಳಲ್ಲಿ ಮದುಮಗಳು ಕುವೆಂಪು ಅವ್ರದ್ದು. ಓಕೆ, ಅದು ಓದಿ ನೀವು. ಮಲೆಗಳಲ್ಲಿ ಮದುಮಗಳು, ಅನಂತಮೂರ್ತಿದು ಸಂಸ್ಕಾರ. ಹಾಂ ಹಾಂ ಮತ್ತೆ ಮರಳಿ ಮಣ್ಣಿಗೆ ಅಂತೇಳಿ ಶಿವರಾಮ್ ಕಾರಂತರದ್ದು. ಶಿವರಾಮ್ ಕಾರಂತದ ಹೆಸರು ತುಂಬ ಕೇಳಿದ್ದೀನಿ. ಮರಳಿ ಮಣ್ಣಿಗೆ ಅಂತೇಳಿ SL ಭೈರಪ್ಪ ಅವ್ರದ್ದು ದಾಟು ಅಂತ. ಹಾಂ ಈ ಕಗ್ಗ ಅಂತಾರಲ್ಲ ಅದೇ ಅಣ್ಣ? ಮಂಕುತಿಮ್ಮನ ಕಗ್ಗ. ಅದನ್ನೆಲ್ಲ ಓದ್ಬೇಡಿ ಸರ್, ಅರ್ಥ ಆಗಲ್ಲ. ಆಗಲ್ಲ? ಹಾಂ ಹಾಂ ನೈಸ್.
ನೋಡು ಏನದು ಮಂಕುತಿಮ್ಮನ ಕಗ್ಗ ಇದೆಯಲ್ಲ, ಅದು ಡಿ ವಿ ಗುಂಡಪ್ಪ ಅವ್ರದ್ದು. ಡಿ ವಿ ಗುಂಡಪ್ಪ ಅವ್ರು. ನಾನು ಈ ಕಜ್ಜಿಗೆ ಸರ್ ಇದ್ದಾರಲ್ಲ ಅವರು ಬರ್ದಿರ್ತಕ್ಕಂತ ಪದ್ಯಗಳಿಗೆಲ್ಲ ಸೇರಿಸ್ಬಿಟ್ಟು ಕಗ್ಗ ಅಂತ ಹೆಸರಿಟ್ಟಿದ್ದಾರೆ. ಕಗ್ಗ ಅನ್ನೋದು ಏನಿದೆಯಲ್ಲ ಅದು ಅವ್ರದ್ದು ಕಾವ್ಯನಾಮ. ಮಂಕುತಿಮ್ಮ ಅನ್ನೋದು ಅವ್ರ ಕಾವ್ಯನಾಮ. ಓಕೆ, ಮಂಕುತಿಮ್ಮ ಹಳೆ ಕನ್ನಡದಲ್ಲಿ ಕಗ್ಗ ಅಂದ್ರೆ ಪದ್ಯ ಅಂತ. ಓಕೆ ಓಕೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ. ಇದನ್ನ ತುಂಬಾ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅನ್ನೋದು ತುಂಬಾ ಸಲ ಕೇಳಿಸ್ಕೊಂಡಿದೀನಿ. ಅದ್ರ ಅರ್ಥ ಇದು ಹುಲ್ಲಾಗು ಬೆಟ್ಟದಡಿ ಅಂದ್ರೆ ಬೆಟ್ಟದಲ್ಲಿ ಹುಲ್ಲಾದ್ರೆ ಹಸುಗಳಿಗೆ ತಿನ್ನಕ್ಕಾಗುತ್ತೆ. ಕರೆಕ್ಟ್. ಯಾರನ್ನ ಬಂದು ಮಲಗಿದ್ರೆ ಆಯ್ವಾಗ ಮಲ್ಕಂತಾರೆ ಮೇಲೆ. ಹೌದು. ಮನೆಗೆ ಮಲ್ಲಿಗೆ ಆಗು, ಮನೆಯವರಿಗೆ ಕೆಟ್ಟ ಹೆಸರು ತರಬೇಡ, ಒಳ್ಳೆ ಮನುಷ್ಯ ಅನ್ಸ್ಕ, ಒಳ್ಳೆ ಮಗ ಆಗು, ಎಲ್ಲರೊಳಗೊಂದಾಗು, ಎಲ್ಲರಂತೆ ನೀನು ಆಗು ಮಂಕುತಿಮ್ಮ ಅಂತಂದ್ರೆ ಕಾವ್ಯನಾಮ ಸೇರಿಸ್ಬಿಟ್ಟು ಹೇಳಂತ ಮಾತು. ಸಬಾಸ್. ಅಣ್ಣ ನಿಮ್ಮ ಏಜ್ ಎಷ್ಟು ಅಣ್ಣ? ನನಗೆ 36. ಓ, ನಮ್ಮ ಏಜೇನೆ. ಸಬಾಸ್. 88 ನಮ್ದು. ನಾವು 88 ಏಪ್ರಿಲ್ 1. ಏಪ್ರಿಲ್ ಫೆಬ್ರವರಿ ಅಂದ್ರೆ ನಮ್ಗೆ ಅದು ಮೇಷ್ಟ್ರು ಕೊಟ್ಟರೆ ಡೇಟು. ಮೇಷ್ಟ್ರು ಕೊಟ್ಟರೆ ಇಲ್ಲ, ನನ್ನ ಒರಿಜಿನಲ್ ಡೇಟ್ ಬಂದ್ಬಿಟ್ಟು 27 ಡಿಸೆಂಬರ್. ಓಕೆ. ನೀವು 2 ತಿಂಗಳು ಮುಂಚೆ ನಾವು ಹುಟ್ಟಿ 2 ತಿಂಗಳು ಆದ್ಮೇಲೆ ಸೇರಿಸಿದ್ರೆ ಅವಾಗೆಲ್ಲ ಕಿವಿಳಿಗೆ ಕೈ ಹಿಡ್ಕೊಂಡು ಕನೆಕ್ಟ್ ಆದ್ರೆ ಸ್ಕೂಲು. ಹೌದು. ನೈಸ್. ಇನ್ನೊಂದಿದೆ ಮಂಕುತಿಮ್ಮ ಅವ್ರದ್ದು. ಅಲ್ಲಣ್ಣ, ನೀವು ತುಂಬ ಕಷ್ಟಪಟ್ಟೆ ಅಂತ ಹೇಳ್ತಿರಲ್ಲ, ಅಲ್ಲಿಂದ ಇಲ್ಲಿವರೆಗೂ ಲೈಫ್ನ ನೋಡಿದ್ರಲ್ಲ, ಏನು ಅನ್ಸುತ್ತೆ ನಿಮಗೆ ಒಂದ್ಸಲ ತಿರುಗಿ ನೋಡಿದಾಗ? ಏನು ಅನ್ಸಲ್ಲ ಸರ್, ಇಷ್ಟೇ ಅನ್ಸುತ್ತೆ. ಏನು ಯಾರ ಮೇಲೂ ಬೇಜಾರಾಗಲ್ಲ ನಾನು, ಪ್ರಾಮಿಸ್. ಯಾರು ಮೋಸ ಮಾಡಿದ್ರ ಮೇಲೂ ಬೇಜಾರಾಗಲ್ಲ, ಆಯ್ತಾ. ಮೊನ್ನೆ ಹಿಂಗೆ ನೈಟ್ ಡ್ಯೂಟಿ ಮಾಡ್ಕೊಂತ ಮನೆಗೆ ಯಾರಿರಲಿಲ್ಲ, ಮನೆ ಕಳ್ತನ ಆಗ್ಬಿಡ್ತು. ಅಯ್ಯೋ, 60,000 ದುಡ್ಡು. ಅಯ್ಯೋ, ಗಾಡಿ ತರ ನಾನು ತಿಟ್ಟಿದ್ದಾಗ ಅದು ಹೋಯ್ತು. ಬೇಜಾರನೇ ಆಗ್ಲಿಲ್ಲ, ಪ್ರಾಮಿಸ್ ದೇವ್ರಣ್ಣ, ಬೇಜಾರನೇ ಆಗ್ಲಿಲ್ಲ. ಎಲ್ಲ ದಾಟಿ ಬಂದ್ಬಿಟ್ಟಿದ್ದೀರಾ ನೀವು. ಬೇಜಾರ, ದುಃಖ, ಕಷ್ಟ, ನೋವು ಎಲ್ಲದನ್ನ ದಾಟಿ ಬಂದ್ಬಿಟ್ಟಿದ್ದೀರಾ. ಯಾರು ಬೈದ್ರು ಬೇಜಾರಾಗಲ್ಲ, ಆಯ್ತಾ. ಸಿಟ್ಟಾಗ್ತಾರೆ ಗೊತ್ತಾ ಕೆಲವರು, ಸಡನ್ ಆಗಿ ಕೋಪ ಬರೋದು, ಆಗೋದೇ ಇಲ್ಲ ನನಗೆ. ಯಾಕೋ ನಿಮ್ಮನ್ನ ನೋಡ್ತಾ ಇದ್ರೆ ನನ್ನನ್ನು ನಾನೇ ನೋಡ್ಕೊಂಡಂಗೆ ಆಗ್ತಾ ಇದ್ದೆ. ಆಲ್ಮೋಸ್ಟ್ ಮ್ಯಾಚ್ ಆಗ್ತದೆ ಅವೆಲ್ಲ ಪಾಯಿಂಟ್ಗಳು. ಇಲ್ಲ ಸರ್, ನೋಡಿ, ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ, ಜಗಳ ಮಾಡೋದ್ರಿಂದ ಆ ಕ್ಷಣಕ್ಕೆ ನೀವು ಗೆಲ್ಬೋದು ಅಷ್ಟೇ, ಬಟ್ ಮನುಷ್ಯರಿಗೆ ಗೆಲ್ಲಕ್ಕಾಗಲ್ಲ. ಟೀಚರೇ ಆಗ್ಬೇಕಂತ ಯಾಕೆ ಅನ್ನಿಸ್ತು ನಿಮಗೆ? ಎಂಥ ಜಾಬ್ ಸರ್ ಪ್ರಪಂಚದಲ್ಲಿ ನೆಮ್ಮದಿ ಇರ್ತಕ್ಕಂಥ ಜಾಬ್ ಅಂದ್ರೆ ಅದೊಂದೇ. ಟೀಚ್ ಅಲ್ಲ, ನೀವೇ ಅಲ್ಲಿ ಮಕ್ಕಳಿಗೆ ಏನೋ ಹೇಳ್ಕೊಡಕ್ಕೆ ಹೋಗ್ತೀನಿ ಅಂದ್ರಲ್ಲ, ಟೀಚ್ ಮಾಡಿದಾದ್ಮೇಲೆ ಇದ್ದಂಥ ನಿಮ್ಮ ಮನಸ್ಸು ಬೇರೆ ಕೆಲಸದಲ್ಲಿ ಯಾವ್ದ್ರಲ್ಲಿ ಇರೋಲ್ಲ. ವಾ, ಏನಂಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ? ದುಡ್ಡು ಬರ್ಬೋದೇವಿಲ್ಲ, ನೆಮ್ಮದಿ ಅಂತೂ ಬರಲ್ಲ. ನೆಮ್ಮದಿ ಅಂದ್ರೆ ಯಾವ ಥರ ನೆಮ್ಮದಿ? ಅಂದ್ರೆ ಈಸಿ ಕೆಲಸ ಅಂತನಾ, ಇಲ್ಲ ಬೇರೆಯವ್ರಿಗೆ ಏನಾದರೂ ಲೈಫ್ ಕೊಡ್ತಾ ಇದೀವಿ ಅಂತನಾ? ನೆಮ್ಮದಿ ಅಂದ್ರೆ ಹೆಂಗತ್ತ, ನಿಮ್ಮ ಮನಸ್ಸು ಉಲ್ಲಾಸವಾಗಿರ್ಬೇಕು. ಸಬಾಸ್. ಅಯ್ಯೋ, ನಾನು ಹೆಂಡತಿ ಚೆನ್ನಾಗಿದ್ದಾಳೆ, ನನ್ನ ಮಗ ಚೆನ್ನಾಗಿದೆ ಬಿಡಪ್ಪ, ಹೊಟ್ಟೆ ಮುಂಡದ ಅದಲ್ಲ ಸರ್ ನಿಮ್ಗೆ. ನಿಮ್ಮ ಮನಸ್ಸು ಸಂತೋಷದಿಂದ ಇರ್ಬೇಕು, ಅದು ನೆಮ್ಮದಿ. ಸೂಪರ್. ನಿಮ್ಮ ಮನಸ್ಸು ಸಂತೋಷದಿಂದ ಯಾವಾಗಿರುತ್ತಂದ್ರೆ, ನೀನು ಹೊಟ್ಟೆ ತುಂಬ ಊಟ ಮಾಡಿದಾಗ, ನೀನು ಹೆಂಡತಿ ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡಿದಾಗ ಮಾತ್ರ ಮನಸ್ಸು ಸಂತೋಷವಾಗಿರ್ತದೆ. ನಿಮ್ಮ ಮನಸ್ಸು ಸಂತೋಷವಾಗಿಲ್ಲ ಅಂತಂದ್ರೆ ಅವ್ರು ಯಾರು ಚೆನ್ನಾಗಿಲ್ಲ ಅಂತ ಅರ್ಥ. ಓ, ಹೌದಾ? ಹೌದು. ಅದು ನೀನ್ ಚೆನ್ನಾಗಿದ್ದು ಬಿಟ್ರೆ ಅಷ್ಟು ಸಾಕಂತಾರಲ್ಲ, ಅದು ದೊಡ್ಡ ಮಹಾ ಸುಳ್ಳು. ಹೌದು. ನೀನ್ ಚೆನ್ನಾಗಿದ್ದು ಬಿಟ್ರೆ ಅಷ್ಟೇ ಸಾಕು ನನಗೆ ಅಂತ, ಗೊತ್ತಾ? ಹೌದು. ಅದು ನಂಬೋದೇ ಇಲ್ಲ ನಾವು. ಸುಳ್ಳು ಸರ್ ಅದು. ಫಸ್ಟು ಅವರು ಟೀಚರ್ ಆದ್ಮೇಲೆ ಏನಾಗ್ಬೇಕಂತ ಅಣ್ಣ? ಸಾಕು ಟೀಚರ್ ಆಗ್ಬಿಟ್ರಿ, ಅದ್ರ ಮೇಲೆ ಇನ್ನೇನು ಆಗ್ತೀರಾ? ನಾನು 5 ವರ್ಷ ಅಣ್ಣ, ಇವಾಗ ನೀವು MA B.Ed ಎಲ್ಲ ಮಾಡಿದ್ದೀರಲ್ಲ, ನಿಮಗೆ ಯಾವಾಗ ಅನ್ಸಿಲ್ವಾ ನಾನು ಯಾಕೆ ಕಾರ್ ಓಡಿಸ್ಬೇಕು ಅಂತ? ಅನ್ಸೋದೇ ಇಲ್ಲ ಸರ್. ಬೆಂಗಳೂರಲ್ಲಿ ಚಪ್ಪಲಿ ಒಂದು ಒಲೆಯೋದು ಬಿಟ್ಟು ಮುಗಿದು ಎಲ್ಲ ಕೆಲಸ ಮಾಡಿದ್ದೀನಿ. ಚಪ್ಪಲಿ ಒಂದು ಒಲೆಯೋದು ಬಿಟ್ಟು ಮಿಕ್ಕಿದೆಲ್ಲ ಕೆಲಸ ಮಾಡಿದ್ದೀರಾ? ಕೆರೆ ಕೆಲಸ ಮಾಡಿದ್ದೀನಿ, ಕಬ್ಬಳದ ಕೆಲಸ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ, ಸ್ವಿಗ್ಗಿ ಮಾಡಿದ್ದೀನಿ, ಮತ್ತೆ ಇನ್ನೊಂದು ಯಾವ್ದೋ ಡನ್ಸೋ ಮಾಡಿದ್ದೀನಿ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡಿದ್ದೀನಿ, ಆಯ್ತಾ, ಪೇಪರ್ ಹಾಕಿದ್ದೀನಿ, ಪ್ರೆಸ್ಸಲ್ಲಿ ಕೆಲಸ ಮಾಡಿದ್ದೀನಿ, ಎಲ್ಲ ಕಡೆ ಸುತ್ತಾಡ್ಬಿಟ್ಟಿದ್ದೀರಣ್ಣ. ಗಾರ್ಮೆಂಟ್ ಕೆಲಸ ಮಾಡಿದ್ದೀನಿ,
ಎಲ್ಲ ಕೆಲಸ ಮಾಡ್ಬಿಟ್ಟಿದ್ದೀನಿ. ಸೂಪರ್. ನನಗೊಂದು 12 ವರ್ಷ ಆಯ್ತು. 12 ವರ್ಷಕ್ಕೆ ಇಷ್ಟೆಲ್ಲ ಮಾಡಿದ್ದೀನಿ. ಸಾಬಾಸ್. 12 ವರ್ಷಕ್ಕೆ ಇಷ್ಟೆಲ್ಲ ಮಾಡಿದ್ದೀರಾ, ಆದರೂ ಓದೋದು ಬಿಟ್ಟಿಲ್ಲ. ನಮಸ್ಕಾರ ಕಣೋ, ತುಂಬ ರೇರಾಗಿ ಸಿಗ್ತೀರಾ ನಿಮ್ಮಂತರ ಕೈಗೆ. ಏನು ಮಾಡೋದು ಸರ್, ಹಾಂ ಲಾಸ್ಟ್ ಟೈಮು 2017 ಯಾಕೆ ಇಷ್ಟೊಂದೆಲ್ಲ ಮಾಡ್ಬೇಕನ್ಸುತ್ತೆ? ಏನಾದ್ರೂ ಒಂದು ಮಾಡ್ಬೇಕಲ್ಲ. ಹಾಂ ಇರೋ ತನಕ ಮಾಡ್ತೀಯಪ್ಪ, ಏಜ್ ಆಗೋ ತನಕ ಇಂಥನೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು. ಹೌದು, ಆಮೇಲೆ ಸುಮ್ಮನಿರ್ಬೇಕಾ? ಹಾಂ ಕರೆಕ್ಟ್, ಅಷ್ಟೇ. ನಿಜ ನೀವು ಹೇಳಿದ್ದು ನಿಜ ನಿಜ. ಏಜ್ ಆಗೋ ತನಕ ಹೊಡೆದಾಡು, ಹಾಂ ಏಜ್ ಆದ್ಮೇಲೆ ಸುಮ್ಮನೆ. ಹೌದು. ಕಂಪ್ಯೂಟರ್ ತಗೊಳ್ಳಲ್ಲ, ಇನ್ನು ಅಪ್ಲಿಕೇಶನ್. ಹೌದಾ? ಹೌದು, ವೆರಿ ಗುಡ್. ನಾವು ಯಾವುದೋ ಒಂದು ಚಿಕ್ಕದೊಂದು ಕೆಲಸ ಮಾಡ್ತಾ ಇದೀವಣ್ಣ. ಕೆಲಸ ಮಾಡ್ಕೊಂತ ನಮಗೆ ಇಂಗ್ಲೀಷ್ ಎಲ್ಲ ಬರ್ತಾ ಇರಲಿಲ್ಲ, ತುಂಬ ಕಷ್ಟಪಟ್ಟು ಕೆಲಸ ಪಡ್ಕೊಂಡ್ವಿ. ಅದೇ ಥರ ಮಕ್ಕಳಿಗೆ, ನಮ್ಮ ಹಳ್ಳಿ ಮಕ್ಕಳಿಗೆ ಆಗಬಾರ್ದು ಅಂತ ಊರಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಸ್ಟಾರ್ಟ್ ಮಾಡಿಬಿಟ್ಟು ಫ್ರೀಯಾಗಿ ಇಂಗ್ಲೀಷ್ ಹೇಳ್ಕೊಡ್ತಾ ಇದ್ದೀವಿ. ಒಳ್ಳೇದು ಸರ್. ಹಾಂ, ವಿದ್ಯಾದಾನ ಇದೆಯಲ್ಲ ಸರ್. ಹಾಂ ಸರ್, ನಾನು ಪುಕ್ಸಟ್ಟೆ 8 ವರ್ಷ ದುಡಿದಿದ್ದೀನಿ ಸರ್ ಸ್ಕೂಲಿಗೆ. ಹಬ್ಬಾ, ಪುಕ್ಸಟ್ಟೆ ಹಾಂ 8 ವರ್ಷ. 8 ವರ್ಷ. ಚಿತ್ರದುರ್ಗ ಗೊತ್ತಾ? ಹಾಂ ಗೊತ್ತು. ಕೆಳಕೋಟೆ ಸ್ಕೂಲ್ ಗೊತ್ತಾ? ಇಲ್ಲ ಅಣ್ಣ ಗೊತ್ತಿಲ್ಲ, ಬಟ್ ಚಿತ್ರದುರ್ಗ ಕೋರ್ಟ್ ನೋಡಿದ್ರಾ? ಕೋರ್ಟ್ ನೋಡಿದ್ದೀನಿ. ಹಾಂ, ಕೋರ್ಟಿಂದ ಡೌನ್ ಮೇನ್ ರೋಡ್ ಆ ಕಡೆ ಹಾಸ್ಪಿಟಲ್ ಕಡೆಗೆ ಹೋಗುತ್ತಲ್ಲ, ಹಾಂ ಹಾಂ ಹಾಂ, ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ ಗೊತ್ತಾ? ಇಲ್ಲ ಅಣ್ಣ ಗೊತ್ತಿಲ್ಲ, ಬಟ್ ಆ ರೋಡ್ ನೋಡಿದ್ದೀನಿ. ಆ ಸ್ಕೂಲಾಗಿ 8 ವರ್ಷ. 8 ವರ್ಷ ಫ್ರೀಯಾಗಿ. 8 ವರ್ಷ ಫ್ರೀ. ಬಟ್ ಡಿಗ್ರಿ ಅಲ್ಲ D.Ed ಮಾಡಕ್ಕೆ ಹಿಡ್ದಾಗ್ಲಿಂದ ಹಾಂ D.Ed ಹೋಗ್ತಾನೆ 2 ವರ್ಷ ಆಯ್ತಾ ಅಣ್ಣ. 8 ವರ್ಷ ಫ್ರೀಯಾಗಿ ಮಾಡಿದ್ರಲ್ಲ, ನಿಮ್ಗೆ ಏನೋ ಯಾವತ್ತು ಅನಿಸಿಲ್ವಾ ಏನಕ್ಕೆ ಮಾಡಬೇಕು ಅಂತ? ಏನ್ ಸರ್ ಅದು, ನನ್ನ ನಾಲೆಡ್ಜ್ ಇಂಪ್ರೂವ್ ಆಯ್ತು. ಅಬ್ಬಾ, 8 ವರ್ಷ ಫ್ರೀಯಾಗಿ ಮಾಡಿ ಈಗಲೂ ನಾನು ಈ ಕ್ಲಾಸಿಗೆ ಪಾಠ ಮಾಡೋ ಅಂದ್ರೆ ವಿತೌಟ್ ಟೆಕ್ಸ್ಟ್ ಬುಕ್ ಹೋಗ್ತೀನಿ ಮಾಡ್ತೀನಿ. ಅಲ್ಲ ಅಣ್ಣ, 8 ವರ್ಷ ಫ್ರೀಯಾಗಿ ಮಾಡಿ ಆದ್ರೂ ನಿಮ್ಗೆ ಖುಷಿ ಆಯ್ತಾ, ನಾಲೆಡ್ಜ್ ಬಂತು ಅಂತ? ಅದೇ ಅಲ್ಲಿ ಮಾಡಿರೋ ಕೆಲಸನೇ ಇವತ್ತಿನ ಎಕ್ಸಾಮ್ಗಳಿಗೆ. ಹಾಂ ಬಿಡಿ ಬಿಡಿ ಜಾಗ ಬಿಡಿ. ಇವತ್ತಿನ ಎಕ್ಸಾಮ್ಗಳು ಏನು ನನಗೆ ತಗೊಂತೀನಲ್ಲ, ಹಾಂ ನಾನು ಬರೀಬಲ್ಲೆ ಅಂತ ಧೈರ್ಯ ಇರೋದೇ ಅಲ್ಲಿಂದ ಸರ್. ಅಬ್ಬಾ, 8 ವರ್ಷ ಫ್ರೀಯಾಗಿ ಕೆಲಸ ಮಾಡಿ ಮೆಚ್ಚಬೇಕಣ್ಣ ನಿಮ್ಮನ್ನು. ಅದರಿಂದ ಮೋಟಿವೇಶನ್ ಸಿಕ್ತು ಅಂತೀರಲ್ಲ. ಅಲ್ಲಿ ಹೋದ್ರೆ ಬಾರ್ಲೈನ್ ಸ್ಕೂಲ್ ಅಂತೇಳಿ ಅದು. ಹಾಂ, ಬಾರ್ಲೈನ್ ಸ್ಕೂಲಾ? ಬಾರ್ಲೈನ್ ಸ್ಕೂಲ್ ಅಂದ್ರೆ ಏನು ಗೊತ್ತಾ? ಹಾಂ, ಈ ಪೊಲೀಸ್ ಕ್ವಾರ್ಟರ್ಸ್ಗಳು ಹಾಂ ಒಂದೇ ಹತ್ರ ಇದ್ರೆ ಅದನ್ನ ಬಾರ್ಲೈನ್ ಅಂತಾರೆ. ಓಕೆ, ಅಲ್ಲಿ ಸ್ಕೂಲ್ ಇರೋದ್ರಿಂದ ಅದು ಬಾರ್ಲೈನ್ ಶಾಲೆ ಅಂತಾರೆ. ಓ ನೈಸ್. ಆಯ್ತಾ? ಕೆಳಕೋಟೆ ಸ್ಕೂಲು ಅಂತಾರೆ. ಓಕೆ, ಅಲ್ಲಿ ಹೋಗಿ ಮಂಜುನಾಥ್ ಅಂತ ಕೇಳಿ ನೋಡಿ. ಹಾಂ, ಈಗಲೂ ನಮ್ಮ ಹೆಸರು ಕೆಳಕೋಟೆ ತುಂಬ ಇದೆ. ಈಗಲೂ ಸರ್ ಬನ್ನಿ, ನಾನು ಈಗಲೂ ಹೋದ್ರೂ ಚಿತ್ರದುರ್ಗದಲ್ಲಿ ಟೈಮ್ ಇದ್ರೆ ಸ್ಕೂಲ್ಗೆ ಹೋಗ್ತೀನಿ. ಸವಾಸ್. ಟೀಚರ್ನೆಲ್ಲ ಮಾತಾಡ್ಸ್ಕೊಂತೀನಿ, ಬಿಸಿ ಊಟದವ್ರು ಮಾತಾಡಿಸ್ತೀನಿ. ಬಿಸಿ ಊಟ ಮಾಡಿರ್ತಾರೆ, ಊಟ ಮಾಡ್ಕೊಂಡು ಆರಾಮಾಗೆ ಸಮಯ ಇದ್ರೆ ಯಾವ್ದನ್ನ ಒಂದು ಕ್ಲಾಸ್ ತಗೊಂಡು ಪಾಠ ಮಾಡಿಬಿಟ್ಟು ನಮ್ಮ ಊರಿಗೆ ನಾನು ಹೋಗ್ತೀನಿ. ಏನು ಗೊತ್ತಣ್ಣ, ಒಬ್ಬರು ಒಂದು ಒಳ್ಳೆ ಮಾತು ಹೇಳ್ತಾರೆ. 60 ಲಕ್ಷದಲ್ಲಿ ಒಬ್ಬ ಭೂಮಿ ಮೇಲೆ ಅವನ ಹೆಜ್ಜೆ ಗುರುತು ಬಿಟ್ಟು ಹೋಗ್ತಾನಂತೆ. ಯಾಕೋ ನೀವು ಆ ಸಾಲಿಗೆ ಸಂಬಂಧಪಟ್ಟವ್ರು ಅನ್ಸುತ್ತೆ. ಹೆಜ್ಜೆ ಗುರುತು ಅಂದ್ರೆ ಹಾಂ, ಅವೆಲ್ಲ ಹೇಳ್ಬಾರ್ದು ಸರ್. ಹಾಂ, ಅಷ್ಟೆಲ್ಲ ಆಗಲ್ಲ. ಇವೆಲ್ಲ ಮರ್ತ್ಬಿಡ್ತಾರೆ ಸರ್ ಜನ. ಇವೆಲ್ಲ ನೆನ್ಪಿಟ್ಕೊಳ್ಳೋದು ಇಲ್ಲ. ನೀವು ಮಾಡಿರೋ ಕೆಲಸ, ನಾವು ಮಾಡಿರೋ ಕೆಲಸ. ಹಾಂ, ನೆನ್ಪಿಟ್ಕೊಳ್ಳೋದಿಲ್ಲ. ಹೌದು, ನಿಜ. ಯಾರು ನೆನ್ಪಿಟ್ಕೊಳ್ಳೋದು? ನಿಜ 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 ನಿಜ. ಅದೇನೋ ಹೇಳ್ತಾರಲ್ಲ, ಊರು ಉಪಕಾರ ಅರಿಯೋದು, ಹೆಣ ಸಿಂಗಾರ ಅರಿಯೋದು ಅಂತ.